ವೈದ್ಯರು ಹೇಳುವ ಪ್ರಕಾರ ಹಾರ್ಟ್ ಅಟ್ಯಾಕ್ ಆಗುವ 5 ನಿಮಿಷಗಳ ಮೊದಲು ಈ ರೋಗ ಲಕ್ಷಣಗಳು ಕಂಡು ಬರುತ್ತವೆ. ದಯವಿಟ್ಟು ಇವುಗಳನ್ನು ನಿರ್ಲಕ್ಷಿಸಬೇಡಿ, ಎಚ್ಚರ ವಹಿಸಿ. ಹಾರ್ಟ್ ಅಟ್ಯಾಕ್ ಎಂದರೆ ಹೃದಯಾಘಾತ. ಇದ್ದಕ್ಕಿದ್ದಂತೆ ಬರುವುದಿಲ್ಲ, ಆದರೆ ದೇಹವು ಕೆಲವು ಚಿಹ್ನೆಗಳನ್ನು ಮುಂಚಿತವಾಗಿ ನೀಡಲು ಪ್ರಾರಂಭಿಸುತ್ತದೆ. ಹೃದಯಾಘಾತಕ್ಕೆ ಸುಮಾರು 5 ರಿಂದ 10 ನಿಮಿಷಗಳ ಮೊದಲು ಕೆಲವು ವಿಶೇಷ ಲಕ್ಷಣಗಳು ದೇಹದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಇವುಗಳನ್ನು ಕಂಡುಹಿಡಿಯುವುದರ ಜೊತೆಗೆ ಜೀವ ಉಳಿಸಬಹುದು ಮತ್ತು ಸಮಯಕ್ಕೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂದು ತಜ್ಞರು ಹೇಳುತ್ತಾರೆ. ಈ ಎಚ್ಚರಿಕೆಯ ಸಂಕೇತಗಳನ್ನು ನಿರ್ಲಕ್ಷಿಸುವುದರಿಂದ ಮಾರಕವೆಂದು ಸಾಬೀತುಪಡಿಸಬಹುದು. ಹಾರ್ಟ್ ಅಟ್ಯಾಕ್ ಆಗುವ 5 ನಿಮಿಷದ ಮೊದಲು ವೈದ್ಯರು ಸೂಚಿಸಿದ ಈ 7 ಪ್ರಮುಖ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. 1. ಎಡಗೈ ದವಡೆ, ಹಿಂಭಾಗ ಅಥವಾ ಕುತ್ತಿಗೆಯಲ್ಲಿ ನೋವು. ಇವುಗಳು ಹೃದಯಾಘಾತದ ಮೂಕ ಸಂಕೇತಗಳು. ಒಬ್ಬ ವ್ಯಕ್ತಿಗೆ ಹೃದಯಾಘಾತವಾದಾಗ ನೋವು ಎದೆಗೆ ಸೀಮಿತವಾಗಿಲ್ಲ, ಆದರೆ ಅದು ದೇಹದ ಇತರ ಭಾಗಗಳಿಗೆ ಹರಡಬಹುದು. ವಿಶೇಷವಾಗಿ ಎಡಗೈ, ದವಡೆ, ಬೆನ್ನು ಮತ್ತು ಕುತ್ತಿಗೆಯಲ್ಲಿ ನೋವು ಗಂಭೀರ ಎಚ್ಚರಿಕೆ ಸಂಕೇತವಾಗಿದೆ. ಇದನ್ನು ಜನರು ಸ್ನಾಯುವಿನ ಆಯಾಸ ಅಥವಾ ಸಾಮಾನ್ಯ ನೋವು ಎಂದು ನಿರ್ಲಕ್ಷಿಸುತ್ತಾರೆ. ಹೃದಯಾಘಾತದ ಸಮಯದಲ್ಲಿ ಹೃದಯ ಸ್ನಾಯುಗಳಿಗೆ ರಕ್ತ ಪೂರೈಕೆಗೆ ಅಡ್ಡಿಪಡಿಸುತ್ತದೆ, ಅಲ್ಲಿನ ಅಂಗಾಂಶದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮೆದುಳು ಈ ಅಸ್ವಸ್ಥತೆಯನ್ನು ದೇಹದ ಇತರ ಭಾಗಗಳಲ್ಲಿನ ನೋವು, ಉಲ್ಲೇಖಿತ ನೋವು ಎಂದು ಗುರುತಿಸುತ್ತದೆ. ಆದ್ದರಿಂದ ಹೃದಯ ಸ್ನಾಯುಗಳಲ್ಲಿ ಆಮ್ಲಜನಕದ ಕೊರತೆ ಇದ್ದಾಗ ವ್ಯಕ್ತಿಯ ಎಡಗೈಯಲ್ಲಿ ಜುಮ್ಮೆನಿಸುವಿಕೆ, ಮರಗಟ್ಟುವಿಕೆ, ಭಾರ ಅಥವಾ ತೀವ್ರವಾದ ನೋವು ಅನುಭವಿಸಬಹುದು. ಈ ನೋವು ಹೆಚ್ಚಾಗಿ ಭುಜದಿಂದ ಕೆಳಕ್ಕೆ ಹರಡುತ್ತದೆ. ಅಂತೆಯೇ ದವಡೆಯ ನೋವು, ವಿಶೇಷವಾಗಿ ಕೆಳಗಿನ ದವಡೆಯ ಎಡಭಾಗದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತದ ಸಾಮಾನ್ಯ ಆದರೆ ಕಡಿಮೆ ಗುರುತಿಸಲ್ಪಟ್ಟ ಲಕ್ಷಣವಾಗಿದೆ. ಕುತ್ತಿಗೆಯ ಠೀವಿ, ಹಿಗ್ಗುವಿಕೆ ಅಥವಾ ಒತ್ತಡ ಮತ್ತು ಮೇಲಿನ ಬೆನ್ನಿನ ಅಥವಾ ಎರಡೂ ಭುಜಗಳ ನಡುವಿನ ಕಿರಿಕಿರಿ ಅಥವಾ ನೋವು ಹೃದಯಕ್ಕೆ ಸಾಕಷ್ಟು ರಕ್ತವನ್ನು ಪಡೆಯುತ್ತಿಲ್ಲ ಎಂದು ಸೂಚಿಸುತ್ತದೆ. 2. ವಾಂತಿ ಅಥವಾ ವಾಕರಿಕೆಯ ಅನುಭವ. ಹೃದಯಾಘಾತದ ಮೊದಲು ದೇಹವು ಒತ್ತಡದಲ್ಲಿದ್ದಾಗ ನರಮಂಡಲದ ಒಂದು ಭಾಗವು ಅಂದರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಎನ್ನುವುದು ಹೆಚ್ಚು ಸಕ್ರಿಯವಾಗುತ್ತದೆ. ಇದು ಹೃದಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಇದು ಹೊಟ್ಟೆ ಮತ್ತು ಕರುಳಿನ ಕಾರ್ಯಗಳ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಪರಿಣಾಮವಾಗಿ ಒಬ್ಬ ವ್ಯಕ್ತಿಯು ಹಠಾತ್ ವಾಕರಿಕೆ, ವಾಂತಿ, ಹೊಟ್ಟೆಯ ಭಾರ ಅಥವಾ ಕಿರಿಕಿರಿ ಮತ್ತು ಅನಿಲದಂತಹ ಸಮಸ್ಯೆಗಳನ್ನು ಹೊಂದಲು ಪ್ರಾರಂಭಿಸುತ್ತಾನೆ. ಮಹಿಳೆಯರು, ವೃದ್ಧರು ಮತ್ತು ಮಧುಮೇಹ ರೋಗಿಗಳಲ್ಲಿ ಇದು ಹೆಚ್ಚು ಕಂಡುಬರುತ್ತದೆ. ಇದರಲ್ಲಿ ಎದೆ ನೋವಿನಂತಹ ಹೃದಯಾಘಾತದ ಸಾಂಪ್ರದಾಯಿಕ ಲಕ್ಷಣಗಳು ಕೆಲವೊಮ್ಮೆ ಕಾಣಿಸುವುದಿಲ್ಲ. ಹಲವಾರು ಬಾರಿ ಇಂತಹ ಲಕ್ಷಣಗಳನ್ನು ಒಬ್ಬ ವ್ಯಕ್ತಿ ಆಹಾರವನ್ನು ಸೇವಿಸಿದ ನಂತರ ಅನೇಕ ಬಾರಿ ಅನುಭವಿಸಬಹುದು. ಇದು ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ನಿಂದ ಹೀಗೆ ಆಗುತ್ತಿರಬಹುದು ಎಂದು ಜನರು ಭಾವಿಸುತ್ತಾರೆ. ಆದರೆ ಇದು ನಿಜವಾಗಿ ಹೃದಯದ ತುರ್ತು ಸ್ಥಿತಿಯಾಗಿರಬಹುದು. ಆದ್ದರಿಂದ ವಾಕರಿಕೆ ಅಥವಾ ವಾಂತಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಇದ್ದಾಗ ಮತ್ತು ದೇಹದ ಇತರ ಲಕ್ಷಣಗಳು ಒಟ್ಟಿಗೆ ಇದ್ದಾಗ ಅದನ್ನು ಹೊಟ್ಟೆಯ ಸಮಸ್ಯೆ ಎಂದು ಪರಿಗಣಿಸುವುದರ ಮೂಲಕ ಮಾತ್ರ ಅದನ್ನು ನಿರ್ಲಕ್ಷಿಸುವುದು ದೊಡ್ಡ ತಪ್ಪು. ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅಥವಾ ತುರ್ತು ಸಹಾಯವನ್ನು ಪಡೆಯಿರಿ, ಏಕೆಂದರೆ ಸಮಯೋಚಿತ ಚಿಕಿತ್ಸೆಯು ಹೃದಯಾಘಾತದ ಪರಿಣಾಮವನ್ನು ತಡೆಯುತ್ತದೆ ಮತ್ತು ಜೀವಗಳನ್ನು ಉಳಿಸುತ್ತದೆ. 3. ತಲೆ ತಿರುಗುವಿಕೆ ಅಥವಾ ಪ್ರಜ್ಞಾಹೀನತೆ. ಒಬ್ಬ ವ್ಯಕ್ತಿಯು ಇದ್ದಕ್ಕಿದ್ದಂತೆ ತಲೆ ತಿರುಗುವಿಕೆಯನ್ನು ಅನುಭವಿಸಲು ಪ್ರಾರಂಭಿಸಿದಾಗ, ಕಣ್ಣುಗಳ ಮುಂದೆ ಹಗುರ ಅಥವಾ ಕತ್ತಲೆಯನ್ನು ಅನುಭವಿಸಿದಾಗ
ಅದನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ಹೃದಯ ಅಥವಾ ಮೆದುಳಿಗೆ ಸಾಕಷ್ಟು ರಕ್ತ ತಲುಪುತ್ತಿಲ್ಲ ಎಂದು ಇದು ಸೂಚಿಸುತ್ತದೆ. ದೇಹದಲ್ಲಿ ರಕ್ತ ಪರಿಚಲನೆ ಹೃದಯಘಾತದ ಮೊದಲು ಅಥವಾ ಸಮಯದಲ್ಲಿ ತೊಂದರೆಗೊಳಗಾಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಇದು ಹೃದಯಘಾತಕ್ಕಿಂತ ಮೊದಲು ಕಾಣುವ ಗಂಭೀರ ಸಂಕೇತವಾಗಿರಬಹುದು. ವಿಶೇಷವಾಗಿ ತಲೆ ತಿರುಗುವಿಕೆಯ ಜೊತೆಗೆ ಪ್ರಜ್ಞಾಹೀನತೆಯನ್ನು ಅನುಭವಿಸುತ್ತಿದ್ದರೆ ಇದನ್ನು ನಿರ್ಲಕ್ಷಿಸಬೇಡಿ. ಅಂತಹ ಪರಿಸ್ಥಿತಿಯಲ್ಲಿ ಹೃದಯವು ದುರ್ಬಲವಾಗುತ್ತದೆ ಮತ್ತು ಆಮ್ಲಜನಕದಲ್ಲಿ ಸಮೃದ್ಧವಾಗಿರುವ ರಕ್ತವು ದೇಹದ ಅಗತ್ಯ ಅಂಗಗಳನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ವಿಶೇಷವಾಗಿ ಮೆದುಳಿಗೆ. ಈ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯು ತಲೆ ತಿರುಗುವಿಕೆಯನ್ನು ಅಥವಾ ಪ್ರಜ್ಞಾಹೀನನಾಗಿರಬಹುದು. 4. ಹಠಾತ್ ಅತಿಯಾದ ಬೆವರುವುದು. ಇದು ಹೃದಯಘಾತದ ತುಂಬಾ ಅಪಾಯಕಾರಿ ಸಂಕೇತ. ಯಾವುದೇ ಕಾರಣವಿಲ್ಲದೆ ದೇಹವು ಇದ್ದಕ್ಕಿದ್ದಂತೆ ಹೆಚ್ಚು ಬೆವರು ಮಾಡಲು ಪ್ರಾರಂಭಿಸಿದಾಗ, ವಿಶೇಷವಾಗಿ ತಣ್ಣನೆಯ ಜುಗುಟಾದ ಬೆವರುವಿಕೆ, ಇದು ಹೃದಯದ ಮೇಲೆ ಅತಿಯಾದ ಒತ್ತಡವಿದೆ ಮತ್ತು ಅದು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಎಂಬ ಗಂಭೀರ ಸಂಕೇತವಾಗಿದೆ. ಸಾಮಾನ್ಯವಾಗಿ ಬೆವರು ಶಾಖ, ಚಲನೆಯಲ್ಲಿರುವ ಅಥವಾ ಕಠಿಣ ಪರಿಶ್ರಮದಿಂದಾಗಿ ಬರುತ್ತದೆ. ಆದರೆ ಒಬ್ಬ ವ್ಯಕ್ತಿಯು ವಿಶ್ರಾಂತಿ ಸ್ಥಿತಿಯಲ್ಲಿದ್ದರೆ ಮತ್ತು ಇನ್ನು ಇದ್ದಕ್ಕಿದ್ದಂತೆ ಬೆವರಿನಿಂದ ಒದ್ದೆಯಾಗುತ್ತಿದ್ದರೆ ಅದು ಹೃದಯಘಾತದ ಎಚ್ಚರಿಕೆಯಾಗಿರಬಹುದು. ಈ ರೋಗ ಲಕ್ಷಣಗಳನ್ನು ವಿಶೇಷವಾಗಿ ರಾತ್ರಿಯಲ್ಲಿ ಅಥವಾ ಬೆಳಗ್ಗೆ ಯಾವುದೇ ಕಠಿಣ ಪರಿಶ್ರಮವಿಲ್ಲದೆ ಕಾಣಬಹುದು ಮತ್ತು ಜನರು ಇದನ್ನು ಹೆಚ್ಚಾಗಿ ನಿರ್ಲಕ್ಷಿಸುತ್ತಾರೆ. ಬಹುಶಃ ಹವಾಮಾನ ಅಥವಾ ದೌರ್ಬಲ್ಯವು ಬೆವರು ಮಾಡಿದೆ ಎಂದು ಭಾವಿಸುತ್ತಾರೆ. ಆದರೆ ಹೃದಯಘಾತ, ಉಸಿರಾಟದ ತೊಂದರೆ, ತಲೆ ತಿರುಗುವಿಕೆ ಅಥವಾ ಆಯಾಸದ ಭಾವನೆ ಸಹ ಇದ್ದರೆ ಅದು ಹೃದಯಘಾತದ ಸಂಕೇತವಾಗಿರಬಹುದು. 5. ಉಸಿರಾಟದ ತೊಂದರೆ. ಒಬ್ಬ ವ್ಯಕ್ತಿಯು ಯಾವುದೇ ಕಠಿಣ ಪರಿಶ್ರಮ ಅಥವಾ ದೈಹಿಕ ಚಟುವಟಿಕೆ ಇಲ್ಲದೆ ಉಸಿರಾಡಲು ತೊಂದರೆ ಅನುಭವಿಸಿದಾಗ ಅಥವಾ ಆಳವಾದ ಉಸಿರನ್ನು ತೆಗೆದುಕೊಳ್ಳಲು ಕಷ್ಟ ಅನುಭವಿಸಿದಾಗ ಅದು ಹೃದಯದ ಗಂಭೀರ ಸಮಸ್ಯೆಯ ಸಂಕೇತವಾಗಿದೆ. ಸಾಮಾನ್ಯ ಆಯಾಸವಲ್ಲ. ವ್ಯಕ್ತಿಯು ವಿಶ್ರಾಂತಿ ಪಡೆಯುವಾಗ, ಕುಳಿತುಕೊಳ್ಳುವಾಗ ಅಥವಾ ಮಲಗಿರುವಾಗ ಈ ರೋಗ ಲಕ್ಷಣವು ವಿಶೇಷವಾಗಿ ಅಪಾಯಕಾರಿ ಮತ್ತು ಉಸಿರಾಟದಲ್ಲಿ ಇನ್ನೂ ತೊಂದರೆ ಉಂಟಾಗುತ್ತದೆ. ಈ ಸ್ಥಿತಿಯನ್ನು ವೈದ್ಯಕೀಯ ಭಾಷೆಯಲ್ಲಿ ಡಿಸ್ಪಿನಿಯಾ ಎಂದು ಕರೆಯಲಾಗುತ್ತದೆ. ಇದರ ಜೊತೆಗೆ ಒತ್ತಡ, ಬೆವರುವುದು, ದೌರ್ಬಲ್ಯ, ತಲೆ ತಿರುಗುವಿಕೆ ಅಥವಾ ಎದೆಯಲ್ಲಿ ಉಸಿರಾಟದಿಂದ ನೋವಿನ ಭಾವನೆಯೂ ಇದ್ದರೆ ಅದು ಖಂಡಿತವಾಗಿಯೂ ಹೃದಯಘಾತದ ಲಕ್ಷಣವಾಗಿದೆ. ಮಹಿಳೆಯರು, ವಯಸ್ಸಾದ ಮತ್ತು ಮಧುಮೇಹ ರೋಗಿಗಳಲ್ಲಿ ಹೃದಯಘಾತದ ಸಾಂಪ್ರದಾಯಿಕ ಲಕ್ಷಣಗಳು ಕಡಿಮೆ ಗೋಚರಿಸುತ್ತವೆ ಮತ್ತು ಆಗಾಗ್ಗೆ ಉಸಿರಾಟದಂತಹ ಲಕ್ಷಣಗಳು ಮಾತ್ರ ಬಹಿರಂಗಗೊಳ್ಳುತ್ತವೆ. ಆದ್ದರಿಂದ ಅದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. 6. ಹೆದರಿಕೆ ಮತ್ತು ಚಡಪಡಿಕೆ. ಇವು ಹೃದಯಘಾತದ ಮಾನಸಿಕ ಸಂಕೇತಗಳು. ಇವುಗಳನ್ನು ನಿರ್ಲಕ್ಷಿಸಬೇಡಿ. ಆಗಾಗ್ಗೆ ಜನರು ಎದೆ ನೋವು ಅಥವಾ ಉಸಿರಾಟದ ತೊಂದರೆಯಂತಹ ದೈಹಿಕ ರೋಗ ಲಕ್ಷಣಗಳೊಂದಿಗೆ ಹೃದಯಘಾತವನ್ನು ನೋಡುತ್ತಾರೆ. ಆದರೆ ಮಾನಸಿಕ ಲಕ್ಷಣಗಳು ಅಷ್ಟೇ ಮುಖ್ಯ. ಅವುಗಳಲ್ಲಿ ಒಂದು ಹಠಾತ್ ಹೆದರಿಕೆ, ಚಡಪಡಿಕೆ ಅಥವಾ ಭಯದ ಭಾವನೆ, ಹೃದಯದ ಮೇಲಿನ ಒತ್ತಡ ಹೆಚ್ಚಾದಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದಿದ್ದಾಗ ಎದೆಯಲ್ಲಿ ಒಂದು ರೀತಿಯ ತುರ್ತು ಸ್ಥಿತಿ ಎದುರಾಗುತ್ತದೆ. ಈ ಕಾರಣದಿಂದಾಗಿ ನರಮಂಡಲವು ಸಕ್ರಿಯಗೊಳ್ಳುತ್ತದೆ ಮತ್ತು ಏನಾದರೂ ತಪ್ಪಾಗಲಿದೆ ಎಂದು ವ್ಯಕ್ತಿಯು ಭಾವಿಸುತ್ತಾನೆ. ಈ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಆಗಾಗ್ಗೆ ಬಲವಾದ ಹೃದಯ ಬಡಿತವನ್ನು ಅನುಭವಿಸುತ್ತಾನೆ. ಕೈ ಮತ್ತು ಕಾಲುಗಳು ತಣ್ಣಗಾಗುತ್ತವೆ, ಬೆವರಲು ಪ್ರಾರಂಭಿಸುತ್ತಾನೆ ಮತ್ತು ಅವನು ಯಾವುದೇ ಕಾರಣವಿಲ್ಲದೆ ಚಡಪಡಿಕೆಯಿಂದ ತುಂಬಿರುತ್ತಾನೆ. ಕೆಲವೊಮ್ಮೆ ಹೃದಯವು ಜಿಗಿಯುತ್ತಿದೆ ಅಥವಾ ಎದೆಯಲ್ಲಿ ಏನಾದರೂ ಚಲಿಸುತ್ತಿದೆ ಎಂದು ತೋರುತ್ತದೆ. ಇದೆಲ್ಲವೂ ದೇಹದ ಹೋರಾಟ ಅಥವಾ ಹಾರಾಟದ ಪ್ರತಿಕ್ರಿಯೆಯ ಒಂದು ಭಾಗವಾಗಿದೆ. ಇದು ತೀವ್ರವಾದ ಆಂತರಿಕ ಬಿಕ್ಕಟ್ಟಿನ ಸಮಯದಲ್ಲಿ, ಹೃದಯಘಾತದಂತಹ ಸಮಯದಲ್ಲಿ
ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿ ಸಕ್ರಿಯವಾಗುತ್ತದೆ. ಈ ರೋಗ ಲಕ್ಷಣವು ಮಹಿಳೆಯರು ಮತ್ತು ಒತ್ತಡಕ್ಕೊಳಗಾದ ಜನರಲ್ಲಿ ಸಾಮಾನ್ಯವಾಗಿ ಗೋಚರಿಸುತ್ತದೆ. 7. ಎದೆ ನೋವು ಅಥವಾ ಭಾರ. ಹೃದಯಾಘಾತದ ಅತ್ಯಂತ ಪ್ರಾಥಮಿಕ ಮತ್ತು ಸ್ಪಷ್ಟ ಸೂಚನೆ. ಹೃದಯಾಘಾತದ ವಿಷಯಕ್ಕೆ ಬಂದರೆ ಎದೆ ನೋವು ಅಥವಾ ಭಾರವನ್ನು ಸಾಮಾನ್ಯ ಮತ್ತು ಮುಖ್ಯ ಲಕ್ಷಣವೆಂದು ಪರಿಗಣಿಸಲಾಗುತ್ತದೆ. ಈ ನೋವು ಹೆಚ್ಚಾಗಿ ಎದೆಯ ಮಧ್ಯದಲ್ಲಿ ಸಂಭವಿಸುತ್ತದೆ ಮತ್ತು ಜನರು ಇದನ್ನು ಒತ್ತಡ, ಕಿರಿಕಿರಿ, ಬಿಗಿತ, ಹಿಗ್ಗಿಸುವಿಕೆ ಅಥವಾ ತೂಕದ ಭಾವನೆಯಿಂದ ಭಾವಿಸುತ್ತಾರೆ. ಎದೆಯ ಮೇಲೆ ಏನಾದರೂ ಭಾರವಾದದನ್ನು ಇರಿಸಲಾಗಿದೆ ಎಂದು ತೋರುತ್ತದೆ. ಅದು ಉಸಿರಾಡುವುದು ಕಷ್ಟಕರವಾಗಿದೆ ಅಥವಾ ಒಳಗೆ ಏನಾದರೂ ಉರಿಯುತ್ತಿದೆ. ಈ ನೋವು ಕೆಲವು ನಿಮಿಷಗಳ ಕಾಲ ನಿರಂತರವಾಗಿ ಉಳಿಯಬಹುದು, ಸ್ವಲ್ಪ ಸಮಯದವರೆಗೆ ಶಾಂತವಾಗಬಹುದು, ಮತ್ತೆ ಮತ್ತೆ ಮರಳಬಹುದು. ಮುಖ್ಯ ವಿಷಯವೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೇ ರೀತಿಯ ನೋವು ಇರಲ್ಲ. ಪುರುಷರಲ್ಲಿ ಇದು ಹೆಚ್ಚು ತೀವ್ರವಾದ ಮತ್ತು ಒತ್ತಡವಾಗಬಹುದು, ಆದರೆ ಮಹಿಳೆಯರಲ್ಲಿ ಇದು ಸೌಮ್ಯ, ಕಿರಿಕಿರಿ, ದಣಿವು ಅಥವಾ ಅಸ್ವಸ್ಥತೆಯಾಗಿ ಕಾಣಿಸಬಹುದು. ಈ ಕಾರಣಕ್ಕಾಗಿ ಅನೇಕ ಬಾರಿ ಮಹಿಳೆಯರು ಈ ರೋಗ ಲಕ್ಷಣವನ್ನು ಗುರುತಿಸುವುದಿಲ್ಲ ಮತ್ತು ಚಿಕಿತ್ಸೆಯು ವಿಳಂಬವಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.